ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಒಂದು ಪ್ರಕರಣ ಬಂದಿದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ. ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ವಿಚಾರ ಮಾಡಲೇಬೇಕು ಗೈಸ್. ವಿಚ್ಛೇದಿತ ಪುತ್ರಿಗೆ ಸಂಭ್ರಮದ ಸ್ವಾಗತ ಅಂತ ಹೇಳಿಬಿಟ್ಟು ಮೊನ್ನೆ ತಾನೇ ಉತ್ತರ ಪ್ರದೇಶದಲ್ಲಿ ಒಬ್ಬ ಯುವಕ ಅವನ ಹೆಂಡತಿ ಅವನಿಗೆ ಡೈವರ್ಸ್ ಕೊಟ್ಟಿದ್ದಾಳೆ ಅನ್ನುವಂಥ ಖುಷಿಗೆ 8 ಕಿಲೋಮೀಟರ್ ದೀಡ್ ನಮಸ್ಕಾರನ ಹಾಕಿದ್ದಾನೆ. ಓಕೆ, ರೋಡ್ಗಳ ಮೇಲೆ ದೀಡ್ ನಮಸ್ಕಾರ ಹಾಕಿರುವಂಥ ವಿಡಿಯೋ ಫೋಟೋ ಎಲ್ಲ ವೈರಲ್ ಆಗಿದ್ದು, ನನ್ನ ದೇವರ ಸೇವ್ ಮಾಡಿದ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಮಾತನಾಡಿರುವಂಥದ್ದೆಲ್ಲವೂ ಕೂಡ ಬಂದಿದೆ. ಹಾಗೆ ಇವತ್ತು ಪತ್ರಿಕೆ ಒಳಗೆ ನೋಡಿದರೆ, ವಿಚ್ಛೇದನ ಕಳಂಕವಲ್ಲ ಎಂದು ಸಾರಿದ ಮೀರತ್ನ ನಿವೃತ್ತ ನ್ಯಾಯಾಧೀಶ 2018 ಪ್ರಣೀತಾ ಅನ್ನುವಂಥ ಯುವತಿಯ ಮದುವೆ ಆಗುತ್ತೆ. ಆ್ಯಂಡ್ ಇವರ ಮದುವೆ ಆದಮೇಲೆ ಇವರು ಮಾಜಿ ಸೈನಿಕನ ಜೊತೆಗೆ ಮದುವೆ ಆಗಿದ್ದಂತೆ. ಆದರೆ ವಿವಾಹವಾದ ನಂತರ ಮಾನಸಿಕ, ದೈಹಿಕ, ಭಾವನಾತ್ಮಕ ತೊಂದರೆಗಳು ಅವರಿಗೆ ಎದುರಾದುವಂತೆ. ಆ್ಯಂಡ್ ಗೈಸ್, ಇವತ್ತಿನ ಮದುವೆಗಳಲ್ಲಿ 100 ಮದುವೆಗಳಲ್ಲಿ 40 ಆರ್ ಎಂಡಿಂಗ್ ಇನ್ ಡೈವರ್ಸ್. ಓಕೆ, ಆ್ಯಂಡ್ ಐ ಥಿಂಕ್ ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ ಈಸ್ ಇನ್ ಕ್ರೈಸಿಸ್. ನೆಕ್ಸ್ಟ್ 100 ವರ್ಷ ಆದಮೇಲೆ ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ಗೆಟ್ ಮ್ಯಾರಿ. ಮೇ ಬಿ ಇಟ್ ವಿಲ್ ಲೂಸ್ ದ ರೆಲೆವೆನ್ಸ್ ಇವತ್ತು ಹೋಗ್ತಾ ಇರುವಂಥ ಸ್ಪೀಡ್ಗೆ ಮ್ಯಾರೇಜ್ ಒಳಗೆ. ಆ್ಯಂಡ್ ಎನಿವೆ, ಟೂ ಡಿಫ್ರೆಂಟ್ ಆಗಿ ಒಂದು ಬೇರೆ ಸಂಸ್ಕೃತಿಯೊಳಗೆ, ಬೇರೆ ಮನೆಯೊಳಗೆ ಬೆಳೆದಂಥವರು ಬಂದು ಒಂದಾಗಿ ಬದುಕುವಾಗ ಸೋ ಮೆನಿ ಚಾಲೆಂಜಸ್ ವಿಲ್ ಕಮ್. ಆ್ಯಂಡ್ ಮ್ಯಾನೇಜಿಂಗ್ ದೆಮ್ ಬಿಕಮಿಂಗ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಆ್ಯಂಡ್ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು. ಅಷ್ಟರೊಳಗೆ ನೋಡ್ರೆ ಆಲ್ರೆಡಿ 2018 ದಾಂಪತ್ಯದೊಳಗೆ ಬಿರುಕು ಮೂಡಿತಂತೆ. ಸೊ ಅಷ್ಟರೊಳಗೆ ಗಂಡು ಮಗು ಆಯ್ತಂತೆ ದಂಪತಿಗೆ ಒಬ್ಬ. ಅದು ಆದಮೇಲೆ ತಂದೆ ತಾಯಿ ಆದರೂ ಕೂಡ ಅವರ ಪರಿಸ್ಥಿತಿ ಸುಧಾರಿಸಲಿಲ್ಲ ಅಂತೆ. ಇದರಿಂದಾಗಿ ಪ್ರಣೀತಾ ಅವರು ಮೀರಟ್ನಲ್ಲಿರುವ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ರಂತೆ. ಫೈನಲಿ ಇವರಿಗೆ ಡೈವರ್ಸನ್ನು ಕೊಡಲಿಕ್ಕೆ ಅಲೋ ಮಾಡಿದಾರಂತೆ. ಇವರ ಒಂದು ಮನೆಯವರೆಲ್ಲರೂ ಇಲ್ಲಿ ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ ನೋಡಿ, ಐ ಲವ್ ಮೈ ಡಾಟರ್. ಓಕೆ, ಆ್ಯಂಡ್ ಅಂತ ಹೇಳಿ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅಂಥ ಟಿ ಶರ್ಟ್ ಹಾಕ್ಕೊಂಡು ಮೆರವಣಿಗೆ ಮಾಡಿಸಿ, ಪಟಾಕ್ಷಿ ಹೊಡಿಸಿ, ಅಲ್ಲಿ ನೋಡ್ಬೋದು ನೀವು ಇವೆಲ್ಲ ಬಾರಿಸಿ, ಈ ಮ್ಯಾರೇಜ್ ಆದಾಗ ಹೊಸದಾಗಿ ಅವ್ರ ಮನೆಗೆ ಏನು ಕರ್ಕೊಂಡು ಹೋಗ್ತಾರೆ, ಆ ಥರ ಡೈವರ್ಸ್ ಆದಂಥ ಒಬ್ಬ ಮಗಳನ್ನು ವಿಚ್ಛೇದನ ಯಾವತ್ತೂ ಕಳಂಕ ಅಲ್ಲ, ನಮಗೆ ಅಲ್ಲಿ ಸರಿ ಹೊಂತಾ ಇಲ್ಲ ಅಂದರೆ ಬಿಟ್ಟು ಬರೋದ್ರೊಳಗೆ ಏನೂ ತಪ್ಪಿಲ್ಲ ಅನ್ನುವಂಥ ಮೆಸೇಜ್ ಇವರು ಸೊಸೈಟಿಗೆ ಕೊಡಬೇಕಾಗಿದೆ ಅಂತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ, ನಾನು ನನ್ನ ಮಗಳನ್ನು ಪ್ರೀತಿಸುತ್ತೇನೆ ಎಂಬ ಸಂದೇಹವಿರುವ ಟಿ ಶರ್ಟನ್ನು ಇವರೆಲ್ಲ ಧರಿಸಿದ್ದಾರೆ. ಇಲ್ಲಿ ಲಾಸ್ಟ್ಗೆ ಒಂದು ಪಾಯಿಂಟ್ ಇದೆ, ನನ್ನ ಮಗಳು ಮದುವೆ ನಂತರ ಸಂತೋಷವಾಗಿರಲಿಲ್ಲ, ಅಂಥ ವಾತಾವರಣದಲ್ಲಿ ಅವಳನ್ನು ಹೊರಗೆ ತರುವುದು ನನ್ನ ಕರ್ತವ್ಯವಾಗಿತ್ತು. ಈ ವೇಳೆ ನಾವು ಜೀವನಾಂಶ ಅಥವಾ ಬೇರೆ ಏನನ್ನೂ ಬಯಸಲಿಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ, ಆ್ಯಂಡ್ ಬಿಕಾಸ್ ಮೆನಿ ಪೀಪಲ್ ಡೈವರ್ಸ್ನ ಈ ಜೀವನಾಂಶ ಸಂಬಂಧನೇ ಕೊಡ್ತಿದ್ದಾರೆ. ಆ್ಯಂಡ್ ಜಸ್ಟ್ ನಾನು ನನ್ನ ಮಗಳನ್ನು ಕರೆತಂದಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಸಿ, ಐ ಡೋಂಟ್ ನೋ ಇನ್ ವಿಚ್ ಡೈರೆಕ್ಷನ್ ದಿಸ್ ವರ್ಲ್ಡ್ ಈಸ್ ಗೋಯಿಂಗ್ ಆನ್. ಇಬ್ಬರು ಒಂದಾಗಿರುವಂಥ ವ್ಯಕ್ತಿಗಳು ದೂರವಾದಾಗ ಅದನ್ನು ಅವರದೇ ಕುಟುಂಬದವರು ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಆ್ಯಂಡ್ ಮೈ ಪಾಯಿಂಟ್ ಈಸ್, ಹೂಸ್ ಮಿಸ್ಟೇಕ್ ಈಸ್ ದಟ್? ಯಾರು ತಪ್ಪಿದು? ಅಥವಾ ವಾಟ್ ಎವರ್ ಗೋಯಿಂಗ್ ಇವತ್ತು ಏನು ನಡೀತಾ ಇದೆ, ಈಸ್ ಇಟ್ ರೈಟ್ ಒನ್? ಇದು ಕರೆಕ್ಟ್ ಇದೆಯಾ? ಬಿಕಾಸ್ ಮ್ಯಾರೇಜ್, ಮೆನಿ ಯಂಗ್ಸ್ಟರ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ಮ್ಯಾರಿ ಇಟ್ ಸೆಲ್ಫ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ಆ್ಯಂಡ್ ಎಸ್, ಮ್ಯಾನೇಜಿಂಗ್ ದಿಸ್ or hearing such stories is also very disgusting. Some people even ಯಾವ ಥರ ಮ್ಯಾರೇಜ್ ಆಗಿದ್ದಾರೆ ಅಂದರೆ, ಆ ಹುಡುಗನಿಗೆ ಅವ್ನು ಹುಡುಗ ಅಲ್ಲ ಅಂತ ಗೊತ್ತು, ಬಟ್ ಭಾಳ ಸರ್ತಿ ಅವರನ್ನು ಒಯ್ದು ಟ್ರ್ಯಾಪ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ಮದುವೆ ಮಾಡಿದ್ದಾರೆ. ಆ ಹುಡುಗನಿಗೆ ಇಂಟ್ರೆಸ್ಟ್ ಇಲ್ಲ, ಇಷ್ಟ ಇಲ್ಲ, ಹುಡುಗಿಗೆ ಇಂಟ್ರೆಸ್ಟ್ ಇಲ್ಲ, ಇಷ್ಟ ಇಲ್ಲ, ಸೋ ಮೆನಿ ಟೈಮ್ಸ್. ಆ್ಯಂಡ್ ಇದರಿಂದ ಮ್ಯಾರೇಜಸ್ಗಳು ಬ್ರೇಕ್ ಡೌನ್ ಆಗ್ತಾ ಇದ್ದಾವೆ. ಆ್ಯಂಡ್ ಐ ಥಿಂಕ್, ಆ್ಯಸ್ ಐ ಸೆಡ್, ಆಫ್ಟರ್ 100 ಇಯರ್ಸ್ ಈ ಮದುವೆ ಈ ಒಂದು ವಿಚಾರವನ್ನು ನೋಡಿದಾಗ ನನಗನ್ಸುತ್ತೆ
I think this institute is going to be in threat. I'm sure ಇದಕ್ಕೆ ಒಂದು ಸ್ವಲ್ಪ ಒಂದು ಅಟ್ಲೀಸ್ಟ್ ಪರ್ಸೆಂಟೇಜ್ ವಿಲ್ ಕಮ್ ಡೌನ್, ಮ್ಯಾರೇಜ್ ಪರ್ಸೆಂಟೇಜ್ ವಿಲ್ ಕಮ್ ಡೌನ್. ಭಾಳ ಜನ ಮದುವೆ ಆಗರೆ ಉಳಿತಾರೆ. ಆ್ಯಂಡ್ ದ ಕೋರ್ಟ್ ಕೇಸಸ್, ಹೌ ಕ್ಯಾನ್ ಅ ಲಾ ಕ್ಯಾನ್ ಸಾಲ್ವ್ ಯುವರ್ ಪರ್ಸ್ನಲ್ ಪ್ರಾಬ್ಲಮ್ಸ್ ಆ್ಯಂಡ್ ಇಟ್ಸ್ ಡ್ಯೂಟಿ ಆಫ್ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್. ನಿಮಗೇನು ಅನಿಸುತ್ತೆ? ವಿಚ್ಛೇದನ ಇಫ್ ದೇ ಡೋಂಟ್ ವಾಂಟ್, ಕ್ಯಾನ್ ದೇ ಟೇಕ್ ಇಟ್? ಅವರು ತೊಗೋಬೋದಾ? ಆ್ಯಂಡ್ ತೊಗೊಂಡ್ರೆ ಓಕೆನಾ? 40% divorce cases are going on, and is that healthy society sane? So what is your opinion on this? ಸೊ ಇದನ್ನು ಓದಿದಾಗ ವಿಚಿತ್ರ ಅನಿಸುತ್ತೆ. ಓಕೆ, ಆ್ಯಂಡ್ ಪ್ರಾಬ್ಲಮ್ಸ್ ಆರ್ ಪಾರ್ಟ್ ಆಫ್ ಅವರ್ ಲೈಫ್. ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್, ದೇ ದೇ ಗೆಟ್ ಹಂಡ್ರೆಡ್ಸ್ ಆಫ್ ಪ್ರಾಬ್ಲಮ್, ಆ್ಯಂಡ್ ವೆನ್ ಕಿಡ್ಸ್ ಕಮ್ ದಟ್ 100 ಹೋಗಿ 100 ಇಂಟು ಮಲ್ಟಿಪ್ಲೈ ಆಗಿ ಅಷ್ಟು ಸಮಸ್ಯೆಗಳು ಬರ್ತವೆ. ಬಟ್ ಯು ಟೆಲ್ ಮೀ, ಏನು ಮಾಡ್ಬೋದು? ಇವರು ಮಾಡಿದ್ದು ಸರಿ ಇದೆಯಾ? ವಾಟ್ಸ್ ಯುವರ್ ಒಪಿನಿಯನ್? ವಿಚ್ಛೇದನ ಕಳಂಕ ಅಲ್ವಾ? ಎಸ್, ಅಫ್ಕೋರ್ಸ್ ಇಟ್ ಈಸ್ ನಾಟ್ ಒಂದು ಕಳಂಕ ಅಲ್ವೇ ಅಲ್ಲ. ಬಟ್ ಹೌ ಟು ಫೇಸ್ ದಿಸ್ ಸೊಸೈಟಿ, ದಟ್ ಈಸ್ ಆಲ್ಸೋ ದೇರ್. ಆ್ಯಂಡ್ ಒಬ್ಬಳು ಹೆಣ್ಮಗಳಿದ್ದು ಫಾದರ್ ತಂದಿದ್ದಾರೆ, ಐ ಲವ್ ಮೈ ಡಾಟರ್ ಅಂತ ಕರ್ಕೊಂಬಂದಿದ್ದಾರೆ, ಓಕೆ. ಬಟ್ ಎಸ್, ವಿತೌಟ್ ಹಸ್ಬೆಂಡ್ ಹೌ ಡಿಫಿಕಲ್ಟ್ ಟು ಸರ್ವೈವ್? ಓಕೆ, ವಾಟ್ಸ್ ಯುವರ್ ಒಪಿನಿಯನ್ ರಿಗಾರ್ಡಿಂಗ್ ದಿಸ್? ಕೆಳಗೆ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.